ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ. ಕೋಪದಲ್ಲಿರುವಾಗ ಪ್ರತಿಕ್ರಿಯೆ ಕೊಡಬೇಡ, ಆನಂದದಲ್ಲಿರುವಾಗ ಭರವಸೆ ಕೊಡಬೇಡ, ದುಃಖದಲ್ಲಿರುವಾಗ ನಿರ್ಧಾರ ತೆಗೆದುಕೊಳ್ಬೇಡ. ನಕ್ಕರೆ ಕಲ್ಮಶವಿರಬಾರ್ದು, ಪ್ರೀತಿಸಿದರೆ ದ್ವೇಷವಿರಬಾರ್ದು, ಪ್ರಾರ್ಥಿಸಿದರೆ ಕೆಟ್ಟ ಗುಣವಿರಬಾರ್ದು, ದಾನ ಮಾಡಿದರೆ ಪ್ರತಿಫಲದ ನಿರೀಕ್ಷೆ ಇರಬಾರ್ದು. ಕಾಲ ಒಂದೇ ತರ ಇರಲ್ಲ. ಇಂದು ಕೆಳಗೆ ಬಿದ್ದವರು ನಾಳೆ ನಮಗಿಂತ ಮುಂದೆ ಇರ್ತಾರೆ. ಇನ್ನೊಬ್ಬರಿಗಾಗಿ ದೀಪವೊಂದನ್ನ ನೀನು ಬೆಳಗಿಸಿದ್ರೆ ಆ ಬೆಳಕು ನಿನ್ನ ದಾರಿಯನ್ನ ಬೆಳಗಿಸ್ತದೆ. ಆತ್ಮಜ್ಞಾನ, ಆತ್ಮಸಮ್ಮಾನ, ಆತ್ಮಸಂಯಮ ಈ ಮೂರು ಮನುಷ್ಯನ ಜೀವನವನ್ನು ಸಂಪನ್ನವಾಗಿಸ್ತವೆ. ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ ಎನ್ನುವ ಬದಲು ನಾ ಹೇಗಿರಬೇಕು ಎನ್ನುವುದನ್ನ ಮೊದಲು ನೀ ತಿಳಿ. ಪರರಿಗೆ ಮಾಡಿದ ಮೋಸದ ಫಲ ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕಕ್ಕೆ ಹೋದರೂ ಬಿಡದು. ಯಾರೋ ಕೇಳಿದ್ರು, ಇಷ್ಟಪಡೋದಕ್ಕೂ ಪ್ರೇಮಿಸೋದಕ್ಕೂ ವ್ಯತ್ಯಾಸವೇನು ಬುದ್ಧ? ವ್ಯತ್ಯಾಸ ಇಷ್ಟೇ. ಬುದ್ಧ ಹೇಳಿದ, ನಿನಗೊಂದು ಹೂವು ಇಷ್ಟವಾದ್ರೆ ಅದನ್ನು ಗಿಡದಿಂದ ಕಿತ್ತುಕೊಳ್ತೀಯ. ಅದೇ ನೀನು ಆ ಹೂವನ್ನ ಪ್ರೇಮಿಸಿದ್ರೆ ಗಿಡಕ್ಕೆ ನೀರು ಏರಿತೀಯ. ಯಾರಾದ್ರೂ ನಿಮ್ಮೊಡನೆ ಮುನಿಸಿಕೊಂಡ್ರೆ ತಪ್ಪು ತಿಳಿಬೇಡಿ.